ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜು ವ್ಲಾಗ್ಸ್. ನಾನಿವತ್ತು ನಿಮಗೆ ಭೂವರ ಸ್ವಾಮಿ ದೇವಸ್ಥಾನದ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡಲು ಬಂದಿದ್ದೇನೆ. ಸೊ ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಭೂವರ ಸ್ವಾಮಿ ದೇವಸ್ಥಾನಕ್ಕೆ. ಅದಕ್ಕೂ ಮೊದಲು ಆನ್ ದಿ ವೇ ಟಿಫನ್ ಮಾಡ್ಕೊಳ್ಳೋಣ ಅಂತ ಮದ್ದು ಟಿಫಾನಿಸ್ ಹೋಟೆಲ್ಗೆ ಬಂದಿದ್ದೀವಿ. ಸೊ ಟಿಫನ್ ಮಾಡಿಕೊಂಡು ಇವಾಗ ನೆಕ್ಸ್ಟು ಬೀಡ ತಿಂದ್ಕೊಂಡು ಇವಾಗ ಹೊರಡ್ತೀವಿ. ಫೈನಲಿ ನಾವು ದೇವಸ್ಥಾನನ ತಲುಪಿದ್ವಿ. ಸೊ ಇದು ದೇವಸ್ಥಾನದ ಹೊರಭಾಗ. ಸೊ ಇಲ್ಲಿ 11 ಪ್ರದಕ್ಷಿಣೆ ಮೊದಲು ಸುತ್ತಿ ನಂತರ ದೇವಸ್ಥಾನದ ಒಳಗಡೆ ಹೋಗಬೇಕು. ಅದಕ್ಕೂ ಮುಂಚೆ ನಾವು ಇಲ್ಲಿ ಹಣ್ಣುಕಾಯಿ ಮಾಡಿಕೊಂಡು ಕರ್ಪೂರ ಹಚ್ಚಿ ನಮ್ಮ ಏನೇನು ಆಸೆ ಕನಸುಗಳಿದೆ ಅದೆಲ್ಲ ಇಲ್ಲಿ ದೇವ್ರ ಮುಂದೆನೇ ಬೇಡಿಕೊಂಡು, ಸೊ ಇಲ್ಲಿ ನೋಡ್ತಾ ಇದ್ದೀರಾ ಎಲ್ಲ 11 ಬಾರಿ ದೇವಸ್ಥಾನನ ಕಂಪ್ಲೀಟಾಗಿ ಸುತ್ತಬೇಕು. ಸ್ವಲ್ಪ ಮಳೆ ಕೂಡ ಬರ್ತಿತ್ತು ನಾವು ಹೋದಾಗ. ವೀಕ್ಷಕರೇ, ಎಲ್ಲರಿಗೂ ಒಂದು ಕನಸು ಮತ್ತು ಸಾಮಾನ್ಯ ಬಯಕೆ, ಆಸೆ ಅನ್ನೋದೊಂದಿರುತ್ತೆ. ಏನಂದರೆ ಎಲ್ಲರಿಗೂ ಸರ್ವೇ ಸಾಮಾನ್ಯವಾಗಿ ನಾನೊಂದು ಸೈಟ್ ತೊಗೋಬೇಕು, ಮನೆ ಕಟ್ಟಬೇಕು ಅನ್ನೋದಿರುತ್ತೆ. ಹಾಗಾದರೆ ನಿಮಗೂ ಈ ಕನಸಿದ್ರೆ ಒಮ್ಮೆ ಮಂಡ್ಯ ಜಿಲ್ಲೆ KR ಪೇಟೆ ತಾಲೂಕಿನ ಪ್ರಸಿದ್ಧ ಕ್ಷೇತ್ರ ಶ್ರೀ ಭೂವರ ಸ್ವಾಮಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ. ಸೈಟ್ ತೆಗೆದುಕೊಳ್ಳಲು, ಮನೆ ಕಟ್ಟಲು, ನಿಮ್ಮ ಯಾವುದೇ ಭೂ ವ್ಯವಹಾರ ಮತ್ತು ರಾಹುದೋಷ ನಿವಾರಣೆಗೆ ಇಲ್ಲಿ ಶೀಘ್ರವಾದ ಪರಿಹಾರ ಸಿಗುತ್ತದೆ. ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೂ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಈ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ವೀಕ್ಷಕರೇ, ಈ ದೇವಸ್ಥಾನ ಬೆಂಗಳೂರಿನಿಂದ 180 ಕಿಲೋಮೀಟರ್, ಮೈಸೂರಿನಿಂದ 45 ಕಿಲೋಮೀಟರ್, ಹಾಸನ್ನಿಂದ 80 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಸ್ಥಾನಕ್ಕೆ ಸುಮಾರು 2500 ವರ್ಷಗಳ ಇತಿಹಾಸವಿದ್ದು, ಭೂದೇವಿಯು ಸ್ವಾಮಿಯ ಎಡಭಾಗದ ತೊಡೆಯ ಮೇಲೆ ಆಸೀನವಾಗಿರುವುದು ಇಲ್ಲಿನ ವಿಶೇಷವಾಗಿದೆ. ಮಹಾವಿಷ್ಣುವಿನ 3ನೇ ಅವತಾರವಾದ ಮಹಾಸ್ವಾಮಿಯು ಹಿರಣ್ಯಾಕ್ಷಿಯು ಭೂದೇವಿಯಿಂದ ಸಂರಕ್ಷಿಸಿ ಅಭಯವನ್ನು ನೀಡಿ ನೆಲೆ ನಿಂತ ಪುಣ್ಯಕ್ಷೇತ್ರ ಇದಾಗಿದೆ. ನಂತರ ಭೂ ವ್ಯಾಜ್ಯಗಳಿಗೆ ಪರಿಹಾರ ಬಯಸುವವರು ಇಲ್ಲಿ 2 ಇಟ್ಟಿಗೆಯನ್ನು ಮತ್ತು ಅರ್ಚಕರಿಂದ ಪೂಜೆ ಮಾಡಿಸಿ ಇಲ್ಲಿ ಹೋದ ಮೇಲೆ ಆ ಪುಸ್ತಕವನ್ನು ನಾನು ವಿಸರ್ಜನೆ ಮಾಡಿ ಬೇರೆ ಎಲ್ಲೋ ಹಾಕಬೇಡಿ. ಇಟ್ಕೆ ತಂದಿರೋರು ಒಂದು ಇಟ್ಕೆನ ನಮ್ಮ ದೇವಸ್ಥಾನದ ಬಲಭಾಗ ಇಡಿ, ಮತ್ತೊಂದು ಇಟ್ಕೆ ತಗೊಂಡೋಗಿ ನೀವು ಮನೆ ಕಟ್ಟುವಾಗ ಈಶಾನ್ಯ ಭಾಗದ ಗೋಡೆಯಿಂದ ಸ್ಟಾರ್ಟ್ ಮಾಡಿಸಿ ಕಟ್ಟಿಸ್ಬೇಕು. ಮತ್ತೆ ಯಾರು 11 ಪ್ರದಕ್ಷಿಣೆ ಹ್ಯಾಂಡ್ ಮತ್ತೆ ಪೂಜೆ ಮಾಡಿಸ್ತಾ ಇಲ್ಲ ಅವರು 11 ಕಂಪ್ಲೀಟ್ ಮಾಡ್ಕೊಂಡೋಗಿ ಹಾಗೆ ಹೋಗ್ಬೇಡಿ. ಈಗ ಪುಸ್ತಕ ಪೂಜೆ ಆಗಿರೋ ಚೀಟಿಲಿ ನಿಮ್ಮ ನಂಬರ್ ಬಂದಿದೆ, ಹೆಸರು ಬಂದಿದೆ. ಹೆಸರು ಗೊತ್ತಾಗಲಿಲ್ಲ ಅಂದ್ರೆ ನಂಬರ್ ಗೊತ್ತಾಗಿದೆ, ನಂಬರ್ ತಗೊಂಡು ಒಳಗಡೆ ಹೋಗಿ ವರಹಸ್ವಾಮಿ ದರ್ಶನ ಮಾಡಿ, ಶ್ರೀನಿವಾಸನ ದರ್ಶನ ಮಾಡಿ, ಅನಂತರ ಶ್ರೀದೇವಿ ಮುದೇವಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನ ದರ್ಶನ ಮಾಡಿಕೊಂಡು ಅನ್ನ ದಾಸೋಹದಲ್ಲಿ ಪ್ರಸಾದ ಇದೆ, ಎಲ್ಲರೂ ಸಹ ಪ್ರಸಾದಕ್ಕೆ ಹೋಗಿ. ದಾಸೋಹದಲ್ಲಿ ಒಂದೊಂದು ತೆಂಗಿನಕಾಯಿ ಹೂರಣ ಹಾಕ್ಬಿಟ್ಟು ಹೋಗ್ಬೇಕು, ಹಾಗೆ ಯಾರು ಹೋಗ್ಬೇಡಿ. ಜೈ ಶ್ರೀರಾಮ್. ಬೇರೆಲ್ಲ ತಗೊಂಡೋದ್ರೆ ತಗೊಳ್ಳಿ. ಜೈ ಶ್ರೀರಾಮ್. ಯಾರೇ ಆಗಲಿ ಮನೆಯ ಹರಕೆ ಕಾಣಿಕೆನ ಹುಂಡಿಗೆ ಹಾಕ್ಬೇಕು, ಇಲ್ಲ ರಸೀದ್ ಹಾಕ್ಕೋಬೇಕು. ಯಾವುದೇ ತರಹದ ಕಾಣಿಕೆಗಳನ್ನ ಕೊಡಬಾರದು. ನಾವು ಮುಂದೇನಾಗಲಿ, ಹಿಂದೆ ಮೇಲಾಗಲಿ ಹರಕೆ ಕಾಣಿಕೆಗಳನ್ನ ಇರಬಾರದು.
ಇದಪ್ಪ ಒಬ್ಬರೇ ಇದಪ್ಪ ಸ್ವಲ್ಪ ಜನ ಅಲ್ಲೇ ಇರಪ್ಪ ಪೂಜೆ ಮಾತ್ರ ಸ್ವಲ್ಪ ಅಲ್ಲೇ ಮಾತಾಡೋಗ್ರಿ. ಮನಸ್ಸಿಗೆ ನೆಮ್ಮದಿ ಸಿಕ್ತು. ಇವಾಗ ನಾವು ದೇವರ ಒಳಗಡೆ ದರ್ಶನ ಮಾಡೋಣ ಅಂತ ಸಾಲಿನಲ್ಲಿ ಹೋಗ್ತಾ ಇದ್ದೀವಿ. ದೇವ್ರ ದರ್ಶನ ಎಲ್ಲ ಮುಗೀತು. ಕೊನೆಯದಾಗಿ ಬಂದು ಇಲ್ಲಿ ಮತ್ತೆ ಕುತ್ಕೊಂಡು ದೇವ್ರ ಹತ್ರ ನಮ್ಮ ಇಷ್ಟಾರ್ಥಗಳನ್ನು ಬೇಡ್ಕೊಂಡು, ಸೊ ಇವಾಗ ನೆಕ್ಸ್ಟು ಪ್ರಸಾದ ಕೂಡ ಇರುತ್ತೆ. ಪ್ರಸಾದನ ತಿಂದ್ಕೊಂಡು ಇವಾಗ ಕೊನೆಯದಾಗಿ ಹೊರಟ್ವಿ.